ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾನುವಾರದ ಹರಟೆಗೆ ಸ್ವಾಗತ. ಇಷ್ಟ ಬಂದದ್ದು ಮಾತಾಡೋದು, ಹೆಂಗೆ ಬೇಕಾದರೂ ಮಾತಾಡೋದು, ಏನು ಬೇಕಾದರೂ ಮಾತಾಡೋದು, ಹಾಗಂತ ಶುರು ಮಾಡಿದ ಭಾನುವಾರದ ಸಂಚಿಕೆ ಇದು. ಒಂದಷ್ಟು ವಿಷಯಗಳನ್ನು ಇವತ್ತು ಚರ್ಚೆ ಮಾಡಬೇಕು ಅಂದ್ಕೊಂಡೆ. ಮೊದಲನೇದಾಗಿ ಡಿ.ಕೆ. ಶಿವಕುಮಾರ್ ಅವರು ಒಂದು ದೊಡ್ಡ ಮಾತನ್ನು ಹೇಳಿಬಿಟ್ರು. ಏನಂತ, ಏನ್ರಿ ಬೆಂಗಳೂರಲ್ಲಿ ಪಾಟ್ ಹೋಲ್ಗಳಿದ್ದಾವೆ, ಗುಂಡಿಗಳಿದ್ದಾವೆ, ರಸ್ತೆ ಸರಿಯಿಲ್ಲ ಅಂತ ಮಾತಾಡ್ತೀರಿ. ದಿಲ್ಲಿಗೆ ನಾನು ಕೋರ್ಟ್ ಕೇಸ್ ಸಂಬಂಧ ಹೋಗಿದ್ದೆ, ಹೋಗಿ ನೋಡಿದರೆ ಪ್ರಧಾನಮಂತ್ರಿ ನಿವಾಸದ ಎದುರುಗಡೆ ರಸ್ತೆನೇ ಗುಂಡಿಗಳಿದ್ದಾವೆ ಅಂತ ಹೇಳಿದರು. ಅಯ್ಯೋ, ಇದ್ರೂ ಇರ್ಬೋದೇನೋ ಬಿಡು ಅಂತ ಪಾಪ ನಮ್ಮ ಅಮಾಯಕ ಜನರು ಸುಮ್ಮನಾಗಿಬಿಟ್ರು. ಭಾರತ ದೇಶದಲ್ಲಿ ಎಲ್ಲಿ ಹೋದರೂ ಇದೇ ಸಮಸ್ಯೆ. ಬೆಂಗಳೂರಿಗೆ ಕಾಂಗ್ರೆಸ್ಸಿಂದ ಮಾತ್ರ ಆಗಿರುವಂಥ ದುರಂತ ಏನಲ್ಲ, ಇದು ಅವಘಡ ಅಲ್ಲ. ನರೇಂದ್ರ ಮೋದಿ ಅವ್ರ ಮನೆ ಮುಂದೆನೇ ಪಾಟ್ ಹೋಲ್ ಇದ್ದಾವೆ, ದೊಡ್ಡ ದೊಡ್ಡ ಗುಂಡಿ ಇದ್ದಾವೆ ಅಂದರೆ ಇನ್ನು ನಮ್ಮ ಚಾಮರಾಜಪೇಟೆಯಲ್ಲಿ, ನಮ್ಮ KR ಸರ್ಕಲ್ನಲ್ಲಿ, ನಮ್ಮ ಹುಬ್ಬಳ್ಳಿ ರಸ್ತೆಯಲ್ಲಿ ಗುಂಡಿಗಳಿದ್ರೆ ಏನು ಸಮಸ್ಯೆ, ಎಲ್ಲ ಒಂದೇ ಇರಲಿ ಬಿಡಿ ಅಂತ ಜನ ಅಂದ್ಕೊಂಡ್ರು. ಆದರೆ ಮಾಧ್ಯಮದವ್ರು ಬಿಡಲಿಲ್ಲ. ಅದಕ್ಕಿಂತ ಮುಂಚೆ ಡಾಕ್ಟರ್ ಮಂಜುನಾಥ್ ಅವರು ಅದಕ್ಕೊಂದು ಕೌಂಟ್ರ್ ಕೊಟ್ಟರು. ಇತ್ತೀಚೆಗೆ ತಾನೇ ಭಾರತೀಯ ಜನತಾ ಪಾರ್ಟಿಯಿಂದ ದಿಲ್ಲಿಗೆ ಹೋದಂಥ ಅತ್ಯಂತ ಜನಪ್ರಿಯರಾದಂಥ ವೈದ್ಯರವರು, ನಮ್ಮ ಜಯದೇವ ಹೃದಯಾಲಯ ಏನಿದೆ, ಜಯದೇವ ಕಾರ್ಡಿಯಾಲಜಿ ಇನ್ಸ್ಟಿಟ್ಯೂಟ್ ಅಂತ ಬೆಂಗಳೂರಲ್ಲಿ, ಅದಕ್ಕೆ ಒಂದು ಮೆರುಗನ್ನು, ಜಾಗತಿಕ ಕೀರ್ತಿಯನ್ನು ತಂದುಕೊಟ್ಟಂಥ ವೈದ್ಯರು. ಅವ್ರು ಹೇಳಿದರು, ಸುಳ್ಳು ಹೇಳ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರು, ಆ ರೀತಿ ಏನೋ ಗುಂಡಿಗಳಿಲ್ಲ ಅಲ್ಲಿ ದಿಲ್ಲಿಯಲ್ಲಿ. ನರೇಂದ್ರ ಮೋದಿ ಅವ್ರ ನಿವಾಸದ ಮುಂದೆನೇ ಲೋಕ ಕಲ್ಯಾಣ ಮಾರ್ಗ್ ಅಂತ ರಸ್ತೆಯ ಹೆಸರು. ಆ ರಸ್ತೆ ಮುಂದೆನೇ ನಾವು ದಿನ ಓಡಾಡ್ತಾ ಇರ್ತೀವಿ, ಯಾವತ್ತೂ ನನಗೇನು ಗುಂಡಿ ಕಂಡಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರು ಅಂದರು. ಮಾಧ್ಯಮದವ್ರು ಬಿಡ್ಬೇಕಲ್ರಿ, ಹೋದ್ರಲ್ಲಿಗೆ ಕ್ಯಾಮ್ರಾ ಹಿಡ್ಕೊಂಡು ಎಲ್ಲಿದೆ ಅಂತ ಭೂತಗನ್ನಡಿ ಹಿಡ್ಕೊಂಡು ಇಡೀ ರಸ್ತೆ ಉದ್ದಕ್ಕೂ, ಈ ಕಡೆ ಸಂಸದ್ ಮಾರ್ಗು, ಲೋಕ ಕಲ್ಯಾಣ ಮಾರ್ಗು, ಎಲ್ಲ ರಸ್ತೆ ಅಡ್ಡಾಡಿದ್ರು ಒಂದೇ ಒಂದು ಪಾಟ್ ಹೋಲ್ ಇಲ್ಲ, ಒಂದೇ ಒಂದು ಗುಂಡಿ ಇಲ್ಲ. ಅಂದರೆ ತಮಗೆ ಅನುಕೂಲ ಸಿಂಧು ಏನು ಬೇಕಾದರೂ ಸುಳ್ಳು ಹೇಳಿ ದಕ್ಕಿಸ್ಕೋಬೋದು ಅಂತ ಕಾಂಗ್ರೆಸ್ನವರು ದಿನಕ್ಕೊಂದು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ನಮ್ಮ ಅಮಾಯಕ ಜನರು ಇದ್ರೂ ಇರಬಹುದು ಅಂತ ಸುಮ್ಮನೆ ತಲೆ ತಗ್ಗಿಸ್ಕೊಂಡು ಎಲ್ಲವನ್ನು ಸಹಿಸುವ ಸ್ಥಿತಿಯಲ್ಲಿದ್ದಾರೆ. ಈಗ ನಡೀತಾ ಇರುವಂಥ ಸಮೀಕ್ಷೆಯನ್ನು ನೋಡಿ. ಈಗಾಗಲೇ ಇದೇ ರೀತಿಯಾದಂಥ ಷಡ್ಯಂತ್ರ ಬಿಹಾರದಲ್ಲಿ ನಡೆದಿತ್ತು. ಇದೇ ನಿತೀಶ್ ಕುಮಾರ್ ಮಾಡಿರೋಂಥ ಕೆಲಸ. ತೇಜಸ್ವಿ ಯಾದವ್ ಜೊತೆ ಸೇರಿಕೊಂಡು ಅವತ್ತಿನ ಕಾಲಘಟ್ಟದಲ್ಲಿ ಜಾತಿ ಸಮೀಕ್ಷೆ ಮಾಡಲಿಕ್ಕೆ ಬರೋಂಗಿಲ್ಲ, ಅದು ಮಾಡಬೇಕಾಗಿದ್ದು ಕೇಂದ್ರ ಸರ್ಕಾರ, ಉಳಿದವ್ರು ಯಾರಿಗೂ ಅವಕಾಶ ಇಲ್ಲ ಅಂದ್ಕೊಳ್ಳಿ ಅದನ್ನ ಚೇಂಜ್ ಮಾಡಿಬಿಡೋದು. ಇದು ಜಾತಿ ಗಣತಿ ಅಲ್ಲ, ಇದು ಜಾತಿ ಸಮೀಕ್ಷೆ ಅನ್ನೋದು. ಅದಕ್ಕೂ ಅಡ್ಡಗಾಲು ಹಾಕಿ ನೀವು ಸುಪ್ರೀಂ ಕೋರ್ಟ್ ಹೋದ ತಕ್ಷಣ ಹೇಳೋದು, ಸ್ವಲ್ಪ ಅದನ್ನು ಬದಲಾವಣೆ ಮಾಡೋದು, ಮಾಡಿ ಹೇಳೋದು, ಇಲ್ಲ ನಾವು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾದಂಥ ಸಮೀಕ್ಷೆ ಮಾಡ್ತೀವಿ ಅನ್ನೋದು. ಆ ಪ್ರಶ್ನೆ ಕಾಲಮ್ನಲ್ಲಿ ಜಾತಿನೂ ಇದೆ, ಧರ್ಮನೂ ಇದೆ, ಶಿಕ್ಷಣನೂ ಇದೆ, ಆರ್ಥಿಕತೆಯೂ ಇದೆ, ಎಲ್ಲ ಇದಾವೆ ಪ್ರಶ್ನೆಗಳು. ನಿಮ್ಮ ಉದ್ದೇಶ ಏನು? ಆಯ್ತಪ್ಪ, ನೀವೆಲ್ಲ ಮಾಡಿ ಸಮೀಕ್ಷೆಯನ್ನು ತೊಗೊಂಬಂದ್ರಿ, ನಿಮ್ಮ ಶಾಶ್ವತ ಹಿಂದುಳಿದ ಆಯೋಗ ಒಂದೊಂದು ಸಮೀಕ್ಷೆಯನ್ನು ಕೊಡುತ್ತೆ. ಅದಾದಮೇಲೆ ಪರಿಹಾರ ಮಾಡಲಿಕ್ಕೆ ನಿಮ್ಮ ಹತ್ರ ರೊಕ್ಕ ಇದೆಯೇನು? ರೊಕ್ಕ ಇಲ್ಲ. ಹಿಂದಾಗಲೇ 300 ಚಿಲ್ಲರೆ ಕೋಟಿ ಖರ್ಚು ಮಾಡಿ ಒಂದು ಸಮೀಕ್ಷೆ ಮಾಡಿದರೆ ಹಳೆಯ ಸರ್ಕಾರದಲ್ಲಿ. ಆವಾಗ ಏನು ಮಾಡ್ತು ಕಾಂಗ್ರೆಸ್ಸು? ಅದನ್ನು ಒಪ್ಕೊಳ್ಳೇ ಇಲ್ಲ. ರಾಹುಲ್ ಗಾಂಧಿನೇ ಹೇಳಿದ್ರು, ಅದನ್ನು ಹರಿದಾಕಿಬಿಡ್ರಿ, ಬೇರೆ ಹೊಸದಾಗಿ ಮಾಡಿರಿ ಅಂತ. ನಮ್ಮ ರೊಕ್ಕಕ್ಕೆ ಬೆಲೆ ಇಲ್ಲ, ಇಷ್ಟ ಒಂದು ಹಾಗೆ ಖರ್ಚು ಮಾಡೋದು. ಕೇಳಿದರೆ ಇಲ್ಲ, ನಾವು ಸಾಮಾಜಿಕ ನ್ಯಾಯಕ್ಕಾಗಿ ಈ ರೀತಿ ಸಮೀಕ್ಷೆ ಮಾಡಿಸ್ತೀವಿ ಅಂತೇಳಿ. ಇವತ್ತು ಪರಿಸ್ಥಿತಿ ಹೇಗೆ ಬಂದಿದೆ ಅಂದರೆ, KAB ಬಿಲ್ ಕೊಡೋರನ್ನ ಕೇಳಿದ್ರೆ ಇಲ್ಲರಿ ಕೊಡಲಿಕ್ಕಾಗಲ್ಲ, ನಾವು ಸಮೀಕ್ಷೆಗೆ ಓಡಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಶಿಕ್ಷಕರನ್ನ ಕೇಳಿದ್ರೆ ಇಲ್ಲ ಸ್ವಾಮಿ, ನಮ್ಮನ್ನು ಜಾತಿ ಸಮೀಕ್ಷೆಗೆ ಕಳಿಸಿದ್ದಾರೆ, ನಾವು ಅದಕ್ಕೆ ಓಡಾಡ್ತಾ ಇದ್ದೀವಿ, ಬೇರೆ ಕೆಲಸ ಮಾಡಲಿಕ್ಕಾಗಲ್ಲ ಅಂತಾರೆ. ಉಳಿದ ಯಾವುದೇ ಇಲಾಖೆಗೆ ಹೋದರೆ ಎಲ್ಲಿಯೂ ನಿಮಗೆ ಗುಮಾಸ್ತರು ಸಿಗೋದಿಲ್ಲ, ಕೇಸ್ ವರ್ಕರ್ಗಳು ಸಿಗೋಲ್ಲ, FDA SDA ಯಾರೂ ಸಿಗೋದಿಲ್ಲ. ಅಂಥದ್ದೊಂದು ಹಾರಿಬಲ್ ಪರಿಸ್ಥಿತಿ ಬಂದಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಏನೇನು ಈ ರೀತಿಯಾದಂಥ ಅಪಸವ್ಯಗಳು ನಡೀತವೆ ಅಂತ ಪಟ್ಟಿಯನ್ನು ಮಾಡ್ಕೊಂಡು ಕೊಡಲಿಕ್ಕೆ ಆಗೋದಿಲ್ಲ. ಒಂದು ಸಣ್ಣ ಉಪಕಥೆಯನ್ನು ಹೇಳ್ತೀನಿ, ಭಾಳ ಇಂಟ್ರೆಸ್ಟಿಂಗ್ ಆದಂಥ ದೃಷ್ಟಾಂತ ಇದು ಯಾವುದೋ ಮಹಾಭಾರತ ಕಾಲದಲ್ಲಿ ನಡೆದಂಥ, ದ್ವಾಪರ ಯುಗದಲ್ಲಿ ನಡೆದದ್ದಲ್ಲ. ಇತ್ತೀಚೆಗೆ ಬೆಂಗಳೂರು ಹತ್ತಿರ ಆಗಿದಂಥ ಘಟನೆಯನ್ನು ತಮಗೆ ಹೇಳ್ತೀನಿ. ಕರ್ಣ ಚಾಲೆಂಜ್ ಹಾಕಿಬಿಡ್ತಾನೆ ಅರ್ಜುನಿಗೆ, ಇವತ್ತು ಸಂಜೆಯೊಳಗೆ, ಸೂರ್ಯಾಸ್ತದೊಳಗೆ ನಿನ್ನ ಶಿರಚ್ಛೇದನ ಮಾಡ್ತೀನಿ, ನಿನ್ನನ್ನು ಸೋಲಿಸ್ತೇನೆ, ಬಿಡೋದಿಲ್ಲ ಅಂತ ಕರ್ಣ ಅರ್ಜುನನಿಗೆ ಸವಾಲನ್ನು ಹಾಕ್ತಾನೆ. ಇನ್ನೇನು ಕರ್ಣ ಗೆದ್ದು ಬಿಡ್ತಾನೆ ಅನ್ನುವಂಥ ನಿರೀಕ್ಷೆ ಇರುತ್ತೆ. ಆತನ ಕಡೆ ಇರುವಂಥ ಬಾಣಗಳಂಥವು ಇರ್ತವೆ, ಆತನಿಗೆ ಸಿಕ್ಕಂಥ ವರಗಳಂಥವು. ಅಂಥ ಕೌಶಲ್ಯವನ್ನು ಹೊಂದಿದ ವ್ಯಕ್ತಿ ರಥ ಏರ್ತಾನೆ. ನಡೆದದ್ದು ಬೆಂಗಳೂರಿನಲ್ಲಿ, ಬೆಂಗಳೂರು ಹೊರವಲಯದಲ್ಲಿ ನಡೆಯುವಂಥ ಯುದ್ಧ. ರಥವನ್ನು ಏರ್ಕೊ ಶಲ್ಯನಿಗೆ ಹೇಳ್ತಾನೆ, ಸಾರಥಿಗೆ ಕರ್ಣ, ನಡಿ ನೀನು ಮುಂದಡಿ. ಈಗ ಅರ್ಜುನ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದ್ದ ನೋಡು, ಒಂದು 6-7 ಕಿಲೋಮೀಟ್ರ್ ದೂರದಲ್ಲಿ ಅಲ್ಲಿದ್ದಾನೆ ಅವನು.
ಹೋಗು ನೀನು ಹಿಡಿ ಅವನು, ಹೋಗಿ ಅಲ್ಲಿಂದ ಬಾಣ ಬಿಡೋಣ ನಾವು ಅಂತ ಹೊರಡ್ತಾನೆ. ಇದ್ದಕ್ಕಿದ್ದ ಹಾಗೆ ನಿಂತು ಹೋಗಿಬಿಡುತ್ತೆ ರಥ. ಯಾಕೆ ಅಂತ ಶಲ್ಯನಿಗೆ ಕೇಳ್ತಾನೆ, ಏಕಯ್ಯ ನಿಂತುಬಿಟ್ಟೆ ನೀನು ಅಂತ. ಇಲ್ಲ ಸ್ವಾಮಿ, ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಇಲ್ಲಿಂದ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನಿಲ್ಲಿಸಿದ್ದೀನಿ. ದೇವಾನುದೇವತೆಗಳೂ ಕೂಡ ಈ ಸಿಲ್ಕ್ ಬೋರ್ಡ್ ಸರ್ಕಲ್ ದಾಟ್ಕೊಂಡು ಹೋಗಲಿಕ್ಕೆ ಅಂಜುತ್ತಾರೆ. ಟ್ರಾಫಿಕ್ ಅವರಲ್ಲಿ, ಪೀಕ್ ಅವರಲ್ಲಿ ಇಲ್ಲಿ ಯಾರೂ ಬರಲಿಕ್ಕೆ ಸಾಹಸವನ್ನು ಮಾಡೋದಿಲ್ಲ. ನಾವು ಈಗ ಹೊರಟು ಬಿಟ್ಟಿದ್ದೀವಿ, ಇದೇ ರೂಟು, ನಮಗೆ ಬೇರೆ ರೂಟ್ ಇಲ್ಲ, ಅನಿವಾರ್ಯವಾಗಿ ಕಾಯಬೇಕು ಅಂತಾರೆ. 1 ಗಂಟೆ ಆಯಿತು, 2 ಗಂಟೆ ಆಯಿತು, 3 ಗಂಟೆ ಆಯಿತು. ಭಾಳ ಹಸಿವೆ ಆಗ್ಬಿಡ್ತದೆ. ಕೊನೆಗೆ ಶಲ್ಯನಿಗೆ ಹೇಳ್ತಾನೆ, ಶಲ್ಯ ನನಗೆ ಸಿಕ್ಕಾಪಟ್ಟೆ ಹಸಿವಾಗಿದೆ, ಏನು ಮಾಡಲಿ ನಾನು ಅಂತಾನೆ. ನೀವು ಯಾವ ಹೋಟೆಲ್ಗೆ ಹೇಳ್ತೀರಿ ಸ್ವಾಮಿ, ಅಲ್ಲಿಂದ ನಾನು ನಿಮಗೆ ಬ್ರೇಕ್ಫಾಸ್ಟು ನಾಷ್ಟ ತಂದು ಕೊಡ್ತೀನಿ. ಅಲ್ಲ, ಅಷ್ಟೊತ್ತಿಗೆ ಇದು ಟ್ರಾಫಿಕ್ ಏನಾದರೂ ಜಾಮ್ ಇದ್ದದ್ದು ಕ್ಲಿಯರ್ ಆಗಿಬಿಟ್ರೆ ಏನು ಮಾಡೋದು ಅಂತ. ಇಲ್ಲ ಸ್ವಾಮಿ, ಅಷ್ಟು ಬೇಗ ಆಗೋದಿಲ್ಲ, ಇದು ಎದುರುಗಡೆ ಹೋಗಿ ಬರ್ಗರು ಬೇಕಾದ್ರೆ ಸ್ಯಾಂಡ್ವಿಚ್ಚು ತರ್ತೀನಿ ಅಂತೇಳಿ ಬರ್ಗರ್ ಹಿಡ್ಕೊಂಬರ್ತಾನೆ. ಅಲ್ಲಿಂದ ಮುಂದೆ ಹೋಗ್ತಾರೆ. ಮುಂದೆ ಬಂದ ಕೂಡಲೇ ಮತ್ತೆ ರಸ್ತೆಯಲ್ಲಿ ಗಾಡಿ ಸಿಗಾಕೊಂಡ್ಬಿಡುತ್ತೆ. ಯಾಕೆ, ಏನಾಯಿತು ಶಲ್ಯ ಅಂತ ಕೇಳ್ತಾನೆ ಕರ್ಣ. ಇಲ್ಲ ಸ್ವಾಮಿ, ದೊಡ್ಡದೊಂದು ಇಲ್ಲಿ ಕಂದಕ ಇತ್ತು, ಒಂದು ದೊಡ್ಡ ತೆಗ್ಗಿತ್ತು, ಆ ತೆಗ್ಗಲ್ಲಿ ಸೇರ್ಕೊಂಡ್ಬಿಡ್ತು ನಮ್ಮ ರಥದ ಗಾಲಿ ಅಂತ. ಆಯಿತು, ಈಗ ಕುದುರೆಗಳು, ಅಂಥ ಕುದುರೆಗಳಿದ ನಮ್ಮ ಹತ್ರ, ಅಶ್ವ ಇರೋದು ನಾಗಾಲೋಟದಲ್ಲಿ ಓಡುವಂಥವು ಇಟ್ಕೊಂಡಿದ್ದೀವಿ ನಾವು, ಅದಕ್ಕೆ ಬಾರ್ಕೋಲಿಂದ ಬಿಗಿ ಹೋಗ್ತದೆ ಮುಂದೆ ಅಂತ. ಹೊಡಿತಾವು, ಕೆನಿತಾವೆ ಅವು ಕುದುರೆಗಳು. ಏನು ಕೆಣದ್ರು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಒಳಗೆ ಸಿಕ್ಕಾಕೊಂಡ್ಬಿಡ್ತವೆ. ಅವಾಗಂತಾನೆ, ಅಕಟಕಟ ಈ ರಸ್ತೆಯಲ್ಲಿ ಮುಂದೆ ಯಾರೇ ಹೋದರೂ ಕೂಡ ಈ ರಸ್ತೆಯನ್ನು ದಾಟ್ಕೊಂಡು ಹೋಗಬಾರ್ದು, ಇದೇ ರೀತಿಯಾದಂಥ ಎಲ್ಲರಿಗೂ ತೊಂದರೆ ಆಗಬೇಕು ಅಂತ ಒಂದು ಶಾಪವನ್ನು ಅವತ್ತಿನ ದಿವಸ ಕಾರಣ ಕೊಡ್ತಾನೆ. ಎದುರುಗಡೆ ಅರ್ಜುನ ಕಾಣಿಸ್ತಾ ಇದ್ದಾನೆ, ಮುಂದೆ ಹಿಂಗೆ ರಥ ಹೋಗ್ತಾ ಇದೆ, ಗುರುಗುಂಟೆ ಪಾಳ್ಯದಲ್ಲಿ ಸೇರ್ಕೊಂಡ್ಬಿಡ್ತದೆ. ಎಲ್ಲಿ ಬಂದೆ ಶಲ್ಯ ಅಂತ ಕೇಳ್ತಾನೆ ಸಾರಥಿಗೆ. ಸ್ವಾಮಿ, ಇದಕ್ಕೆ ಗುರುಗುಂಟೆ ಪಾಳ್ಯ ಅಂತಾರೆ ಅಂತ. ಗುರುಗುಂಟೆ ಪಾಳ್ಯ ಯಾವ್ಯಾವ ಕಡೆ ಹೋಗುತ್ತೆ, ನೀವು ಎಲ್ಲಿ ಮನಸ್ಸು ಮಾಡ್ತೀರಿ ಎಲ್ಲ ಕಡೆ ಹೋಗುತ್ತೆ ಸ್ವಾಮಿ. ಇದು ಈ ಕಡೆ ಹೋದ್ರೆ ತುಮಕೂರಿಗೆ ಹೋಗುತ್ತೆ, ಈ ಕಡೆ ಹೋದ್ರೆ ಮೈಸೂರಿಗೆ ಹೋಗುತ್ತೆ, ಈ ಕಡೆ ಹೋದರೆ ಏರ್ಪೋರ್ಟ್ಗೆ ಹೋಗುತ್ತೆ, ಈ ಕಡೆ ಹೋದರೆ ನೈಸ್ ರೋಡ್ಗೆ ಹೋಗುತ್ತೆ, ಈ ಕಡೆ ಹೋದ್ರೆ ನಿಮ್ಗೆ ಯಾವ ರಸ್ತೆ ಬೇಕು ಹೇಳ್ರಿ, ಎಲ್ಲ ಕಡೆ ಹೋಗುತ್ತೆ. ಎಲ್ಲರೂ ಇಲ್ಲಿಂದನೇ ಪಾಸ್ ಆಗಬೇಕು. ಹಾಗಾದರೆ ನಮಗೆ ಬೇರೆ ದಾರಿ ಏನಿದೆ? ಇಲ್ಲ, ಬೈಪಾಸ್ ಅನ್ನೋದಿಲ್ಲ, ನೀವು ಇಲ್ಲಿಂದನೇ ಪಾಸ್ ಆಗಬೇಕು. ಸ್ವಲ್ಪ ಮುಂದೆ ಹೋಗ್ತಾನೆ, ಮತ್ತೆ ಒಳಗೆ ಸೇರ್ಕೋತದೆ. ನೋಡಿದರೆ ಮತ್ತೊಂದು ದೊಡ್ಡದಂಥ ಪಾಠೋಲ್ ಇರುತ್ತೆ. ಆ ಪಾಠೋಲಲ್ಲಿ ಆ ರಥ ಸಿಕ್ಕೊಂಡ್ಬಿಡ್ತದೆ. ಆ ರಥವನ್ನು ಆ ಪಾಠೋಲ್ನಿಂದ ತೆಗೆಯುವಷ್ಟರಲ್ಲಿ ಸೂರ್ಯಾಸ್ತ ಆಗಿಬಿಡುತ್ತೆ. ಕರ್ಣ ತಲೆ ತಗ್ಗಿಸ್ಕೊಂಡು, ನಾನು ಯಾವ ಪ್ರತಿಜ್ಞೆಯನ್ನು ಬೆಳಗ್ಗೆ ಮಾಡಿದ್ನೋ ಆ ಪ್ರತಿಜ್ಞೆಯನ್ನು ಸಾಕಾರಗೊಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಬೇಸರ ಪಟ್ಕೊಂಡ್ಬಿಡ್ತಾನೆ. ಅಂದರೆ ಈ ಬೆಂಗಳೂರಿನ ಟ್ರಾಫಿಕ್ಕಿನ ಸ್ಥಿತಿ, ಬೆಂಗಳೂರಿನ ಪಾಠೋಲ್ಗಳ ಸ್ಥಿತಿ ಹೇಗಿದೆ ಅಂದರೆ, ಮನುಷ್ಯರ್ಯಾರು ಬದುಕಿರಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಇರಲಾರ್ದಂಥ ಪರಿಸ್ಥಿತಿ ಇದೆ. ಆದರೆ ಏನು ಮಾಡೋದು, ಬದುಕಿನ ಅವಕಾಶಗಳು, ಬದುಕಿನ ಕೆಲಸಗಳು, ನಮ್ಮ ಈ ರ್ಯಾಟ್ ರೇಸ್ನಲ್ಲಿ ನಾವು ಬೆಂಗಳೂರಿನಲ್ಲಿರೋದು ಅನಿವಾರ್ಯ ಅಂತ ಎಲ್ಲರೂ ಹುಡುಕೊಂಬಂದು ಮತ್ತೆ ಧಾವಂತದಲ್ಲಿ ಅಲ್ಲೇ ಓಡಾಡ್ತಾರೆ. ಸುಮ್ಮನೆ ಒಂದು ದೃಷ್ಟಾಂತ ಇರಲಿ, ಬಂದಿರೋದು ನಮ್ಮ ಹಿರಿಯರೊಬ್ಬರು ಸೂರ್ಯವಂಶಿ ಅಂತಿದ್ದಾರೆ, ಅವ್ರು ಕಳಿಸಿರೋ ಕಥೆ ತಮಗೆ ಹೇಳಬೇಕು ಅನ್ನಿಸ್ತು, ಹೇಳಿದೆ. ನಿನ್ನೆ ನಮ್ಮ ಪಿತಾಮಹ ಸರಸ್ವತಿ ಪುತ್ರ ಭೈರಪ್ಪನವರ ಅಂತಿಮ ಕ್ರಿಯೆಯನ್ನು ಮುಗಿಸ್ಕೊಂಡ್ಬಂದೆ. ಬಂದ ಮೇಲೆ ಭಾಳಷ್ಟು ಜನರ ಪ್ರಶ್ನೆ ಏನಂದರೆ, ಏನು ಮಕ್ಕಳ ಮೇಲೆ ಯಾಕೆ ಅಷ್ಟು ಸಿಟ್ಟಿತ್ತು ಅವರಿಗೆ, ನನ್ನ ಮಕ್ಕಳು ನನ್ನ ಅಂತಿಮ ಕ್ರಿಯೆಯನ್ನು ಮಾಡಬಾರದು ಅಂತ ಅವ್ರು ಯಾಕೆ ವಿಲ್ ಬರೆದ್ರು ಅಂತ ಭಾಳಷ್ಟು ಜನ ನಂಗೆ ಪ್ರಶ್ನೆ ಕೇಳಿದ್ರು. ತೀರಾ ಖಾಸಗಿಯಾದ ವಿಚಾರ, ನಾವೇನು ಮಾತಾಡಬಾರ್ದು ಅದ್ರ ಬಗ್ಗೆ. ಯಾಕೆಂದರೆ ಆ ವ್ಯಕ್ತಿಯ ಆ ಕ್ಷಣದ ಮನಸ್ಥಿತಿ ಮತ್ತು ಅವತ್ತು ಆತನಿಗನಿಸಿರುವಂಥ ಅವತ್ತಿನ ಅಲ್ಲಿ ಒತ್ತಡ ಏನಿತ್ತೋ ಅದರ ಬಗ್ಗೆ ಯಾವುದೂ ಗೊತ್ತಿಲ್ಲದೆ ಹೋದರೂ ಕೂಡ ಆ ಕುಟುಂಬಕ್ಕೆ ತುಂಬ ಹತ್ತಿರವಾದದ್ರಿಂದ, ಅವ್ರಿಗೆ ಹತ್ತಿರವಾದವರಿಗೆ ನಾವು ಹತ್ತಿರ ಇರೋದರಿಂದ ಅಲ್ಲಿಯ ಸಣ್ಣ ಸಣ್ಣ ಕದಲಿಕೆಗಳು ಕೂಡ ನಮ್ಮ ಗಮನಕ್ಕೆ ಬರ್ತಿದ್ವು. ನಾವು ಅದಕ್ಕೆ ಸಾಕ್ಷಿಯಾಗಿರ್ತಿದ್ವಿ, ಮೂಕ ಸಾಕ್ಷಿಯಾಗಿರ್ತಿದ್ವಿ. ಹೀಗಾಗಿ ನನಗೆ ಭಾಳ ಬೇಸರ ಆಗಿದ್ದು ಇಬ್ಬರ ಬಗ್ಗೆ. ಒಬ್ಬ ಉದಯ್ ಶಂಕರ್, ಇನ್ನೊಬ್ಬರು ರವಿಶಂಕರ್ ಅಂತೇಳಿ. ಇಬ್ಬರು ಭಾಳ ದೊಡ್ಡ ವ್ಯಕ್ತಿಗಳು, ಏನು ಸಾಮಾನ್ಯರೇನೂ ಅಲ್ಲ. ಈ ಉದಯ್ ಶಂಕರ್ ಅನ್ನುವಂಥ ವ್ಯಕ್ತಿ ಮೈಸೂರಿನ ಅತ್ಯಂತ ಪ್ರತಿಷ್ಠಿತವಾದಂಥ ಇಂಜಿನಿಯರಿಂಗ್ ಕಾಲೇಜ್ NIE ಅಂತ ಇದೆ, ನಾರಾಯಣಮೂರ್ತಿ ಅಂತವ್ರು ಅಲ್ಲಿ ಡೈರೆಕ್ಟ್ರು, ಇನ್ಫೋಸಿಸ್ ನಾರಾಯಣಮೂರ್ತಿ. ನಮ್ಮ ಜಾವಗಲ್ ಶ್ರೀನಾಥ್ ಅಂತವರೆಲ್ಲ NIEನಲ್ಲೇ ಓದಿರೋದು, ಭಾಳ ಜನರಿಗೆ ಗೊತ್ತಿಲ್ಲ ಅದು. ಅಂಥ ಕಾಲೇಜಿನ ಸೆಕ್ರೆಟ್ರಿ ಅವರು ಉದಯ್ ಶಂಕರ್. ಬೆಂಗಳೂರಿನಲ್ಲಿ ವಾಸ ಮಾಡ್ತಾರೆ, ಮೈಸೂರಿಗೆ ಪ್ರತಿ ವಾರಕ್ಕೆ 3-4 ದಿವಸ ಬರ್ತಾರೆ. ಕುಟುಂಬದ ಜೊತೆ ತುಂಬ ಚೆನ್ನಾಗಿದ್ದಾರೆ. ತಾಯಿ ಸರಸ್ವತಮ್ಮ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂದರೆ, ಮಕ್ಕಳನ್ನ ಬೆಳೆಸಿದ್ರೆ ಹಿಂಗೆ ಬೆಳೆಸಬೇಕು ಅನ್ನುವ ರೀತಿಯಲ್ಲಿ ಬೆಳೆಸಿದ್ದಾರೆ. ಸ್ವತಃ ಆಕೆ ಬರಹಗಾರ್ತಿ, ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಆತ ನೀವು 10 ಸಲ ಮಾತಾಡಿಸಿದ್ರೆ ಒಂದು ಮಾತು ಮಾತಾಡ್ತಾರೆ. ಅತ್ಯಂತ ನಿರುಪೇಕ್ಷವಾದಂಥ, ಅತ್ಯಂತ ನಿರುಪದ್ರವಿಯಾದಂಥ, ನಿಸ್ಪೃಹನಾದಂಥ ವ್ಯಕ್ತಿ.
ಆ ಉದಯ್ ಶಂಕರ್ ಅವ್ರಿಗೂ ಸುಮಾರು 60 ವರ್ಷ ಆಗಿಬಿಟ್ಟಿದೆ. ಮಗಳ ಮದುವೆ ಬಹುಶಃ ಫೆಬ್ರವರಿ 9 ಅನ್ಕೋತೀನಿ. ಅವ್ರ ಪತ್ನಿ ಅನುರಾಧ ಅಂಥೇಳಿ ಅವ್ರ ಮದುವೆ ಗಡಿಬಿಡಿಯಲ್ಲಿ ಇದ್ದಂಥ ಜನ ಪಾಪ ಅವ್ರಿಗೆ 50 ಲಕ್ಷ ದುಡ್ಡು ಕೊಡಬಾರ್ದು ಅಂತ ಆ ವಿಲ್ಲಲ್ಲಿ ಇನ್ನೊಂದು ಸಾಲಿದೆ. ಯಾಕೆ ಕೊಡಬಾರ್ದು ಅಂತ ಬರೆದ್ರು ಭೈರಪ್ಪನವ್ರು, ನನಗೆ ಇನ್ನೂ ತನಕ ಅದು ಅರ್ಥ ಆಗಿಲ್ಲ. ಆ ವಿಲ್ ಕಾಪಿನೂ ಬೇಕಾದ್ರೆ ಇದರಲ್ಲಿ ಹಾಕ್ತೀನಿ, ನೀವು ಓದ್ಕೊಂಬಿಡ್ರಿ. ಯಾಕೆಂದರೆ ನಾನು ಸುಳ್ಳು ಹೇಳ್ತೀನಿ ಅಂತ ಅನ್ನಿಸ್ಬಾರ್ದಲ್ಲ. ಇನ್ನೊಬ್ಬ ಮಗ, ಹಿರಿಯ ಮಗ ರವಿಶಂಕರ್ ಅಂಥೇಳಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಒಂದು ಬ್ಯಾಂಕಿನ ಚೇರ್ಮನ್ ಆಗಿದ್ದಂಥ ಮನುಷ್ಯ, ಸೆಕ್ರೆಟರಿ ಮತ್ತು ಚೇರ್ಮನ್ ಆಗಿದ್ದಂಥ, ನೂರಾರು ಕೋಟಿ ರೂಪಾಯಿ ವ್ಯವಹಾರ, ದೊಡ್ಡ ಕಂಪನಿಯನ್ನು ನಡೆಸ್ತಾರೆ. ಸ್ವತಃ ಮೈಸೂರಿನಲ್ಲಿ NI ಸಭಾಂಗಣ ಅಂತಿದೆ, ಮಧ್ಯೆ ಎಲ್ಲಿಯೂ ಪಿಲ್ಲರ್ ಬರಲಾರದೆ ಒಂದು ದೊಡ್ಡದಾದಂಥ ಸಭಾಗೃಹವನ್ನು ಹೇಗೆ ಕಟ್ಟಬೇಕು ಅನ್ನುವಂಥ ಮಾನ್ಯುಮೆಂಟಲ್ ಸ್ಟ್ರಕ್ಚರ್ ಯಾವುದಾದ್ರೂ ನೀವು ನೋಡಿದರೆ ಅದು ಆ ಮೈಸೂರಿನ NI ಕಾಲೇಜ್ ಎದುರುಗಡೆ ಇರುವಂಥ ದೊಡ್ಡ ಸಭಾಗೃಹ, ಅತಿ ದೊಡ್ಡದು. ಅಷ್ಟು ಜನ ನೀವು ತುಂಬಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆರ್ಥಿಕವಾಗಿ ಸಂಪೂರ್ಣವಾಗಿ ಜೊತೆಗೆ ನಿಂತು ಕಟ್ಟಿಸಿದಂಥ ವ್ಯಕ್ತಿ. NIನಲ್ಲಿ ಓದಿದ್ದೀನಿ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ಕಟ್ಟಿಸ್ಕೊಟ್ಟಂಥ ವ್ಯಕ್ತಿ ಅವರು ಎಂದೂ ಕೂಡ ಇವರ ಆಸ್ತಿಯನ್ನಾಗಲಿ ಮತ್ತೊಂದಾಗಲಿ ಅಪೇಕ್ಷೆ ಮಾಡಿದವ್ರಲ್ಲ. ತಂದೆ ಅಂದರೆ ಅಪಾರವಾದ ಗೌರವ ಇಟ್ಕೊಂಡಂಥ ರವಿಶಂಕರ್ ಇರ್ಬೋದು, ಉದಯ್ ಶಂಕರ್ ಇರ್ಬೋದು, ಎರಡೇ ಗಂಡ್ಮಕ್ಳು ಅವರು. ಇಬ್ಬರು ಜೀವನದಲ್ಲಿ ತುಂಬ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ. ಇಬ್ಬರು ಜೀವನದ ಸಂಧ್ಯಾ ಕಾಲದಲ್ಲಿದ್ದಾರೆ. ರವಿಶಂಕರ್ ಏನು ತೀರಾ ಯುವಕರೇನಲ್ಲ, ಅವ್ರಿಗೂ 67-68 ವರ್ಷ ಆಗಿದೆ, ಇವ್ರಿಗೂ ಒಂದು 62-63 ವರ್ಷ ಆಗಿದೆ. ತಂದೆಯ ಜೊತೆ ತುಂಬ ಚೆನ್ನಾಗಿದ್ದವರು. ಆಮೇಲೆ ಇಡೀ ಜೀವನವನ್ನು ಭೈರಪ್ಪನವರು ಏಕಾಂತದಲ್ಲಿ ಕಳೆದಂಥ ವ್ಯಕ್ತಿ. ಅವರಿಗೆ ಈ ಸಾಂಸಾರಿಕ ತಾಪತ್ರಯಗಳು ತುಂಬ ಕಡಿಮೆ. ಅವ್ರು ಯಾವಾಗಲೂ ತಂಪಾಡಿಗೆ ತಾವಿರೋ, ತಮಗೆ ಹೇಗೆ ಬೇಕೋ ಹಾಗೆ ಬದುಕಿದಂಥ ವ್ಯಕ್ತಿ. ಹಾಗಿದ್ದಾಗ ಮಾತ್ರ ಬಹುಶಃ ತಪಸ್ಸನ್ನ ಹಾಗೆ ಬರವಣಿಗೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಅನ್ಕೋತೀನಿ. ಒಬ್ಬ ವ್ಯಕ್ತಿ ಒಂದು ಕಾದಂಬರಿಗಾಗಿ ತನ್ನ ಇಡೀ ಜೀವನದ ಎಷ್ಟು ದಿನಗಳನ್ನು ಮೀಸಲಿಟ್ಟು ಆ ವಿಷಯದ ಮೇಲೆ ದೀರ್ಘವಾದಂಥ ಸಂಶೋಧನೆಯನ್ನು ಮಾಡಿ ಬರಿತಿದ್ರು ಅಂದರೆ ಅವ್ರ ಕುಟುಂಬದ ಎಲ್ಲರೂ ಅವರಿಗೆ ಸಹಾಯ ಮಾಡಿರಲೇಬೇಕು. ಮಾಡಲಾರದೆ ಯಾರೋ ಇದ್ದಕ್ಕಿದ್ದ ಹಾಗೆ ಒಂದು ರಾತ್ರೋರಾತ್ರಿ ಬರೆದ ಕಾದಂಬರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಆ ರೀತಿ ಮುಡಿಪಾಗಿಟ್ಟ ಮೇಲೆ ಬಂದಂಥ ಪ್ರಾಡಕ್ಟ್ ಕೂಡ, ಕಾದಂಬರಿ ಕೂಡ ಅಷ್ಟೇ ತೂಕವನ್ನು ಹೊಂದಿರುವಂಥದ್ದಾಗಿರ್ತದೆ. ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟದ್ದು ಯಾರು? ಸ್ವತಃ ಅವರ ಪತ್ನಿ ಸರಸ್ವತಿಯವರು. ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ, ಅವ್ರ ಜೊತೆ ನಾವು ಬೇಕಾದಷ್ಟು ಸಲ ಮಾತಾಡ್ತೀವಿ, ಅದರ ಸಂದರ್ಶನದಲ್ಲಿ ಅವ್ರು ಹೇಳಿದ್ದಾರೆ, ಮದುವೆ ಆದ ದಿವಸದಿಂದ ನಾನು ಏಕಾಂಗಿತನದಲ್ಲಿ ಬದುಕನ್ನು ಕಳೆಯುವುದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟೆ ಅಂತ. ಯಾರಾದರೂ ಒಬ್ಬ ಗೃಹಿಣಿ ಮದುವೆ ಬಂದ ತಕ್ಷಣ ತನ್ನ ದಾಂಪತ್ಯ ಜೀವನ ಎಷ್ಟು ಸುಗಮವಾಗಿರುತ್ತೆ, ಎಷ್ಟು ರಸಿಕತನದಿಂದ ಕೂತಿರುತ್ತೆ, ಎಷ್ಟು ಸುಖಮಯವಾಗಿರುತ್ತೆ ಅಂತ ನಿರೀಕ್ಷೆಯೊಂದಿಗೆ ಬರ್ತಾರೆ, ಬಡವರಾಗಲಿ ಬಲ್ಲಿದರಾಗಲಿ. ಅದು ಒಬ್ಬ ದೊಡ್ಡ ಪ್ರೊಫೆಸರು, ಒಬ್ಬ ಸಾಹಿತಿಯ ಜೊತೆ ಮದುವೆ ಆದಂಥ ಹೆಣ್ಮಗಳ ಕನಸುಗಳು ಎಷ್ಟಿರ್ತವೆ. ಆ ಕನಸುಗಳ ಕುರಿತು ಆ ತಾಯಿ ಯಾವತ್ತೂ ಮಾತೇ ಆಡಿಲ್ಲ. ಮಕ್ಕಳು ತಂದೆಯ ಜೊತೆ ಅದ್ಭುತವಾದಂಥ ಜೀವನ ಕಳಿಬೇಕು ಅಂತ ಆಶಿಸ್ಕೊಂಡೇ ಬಾಲ್ಯವನ್ನು ನೋಡ್ತಾರೆ. ಮಕ್ಕಳು ಓದಿದ್ದಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಓದಿದ್ದು. ಇಂಥ ಬಾಲ್ಯವನ್ನು ಕಳೆದಂಥ ಯುವಕರು ಮುಂದೆ ಕಾಲಘಟ್ಟದ ಧಡಿಕೆಯಲ್ಲಿ ಒಬ್ಬರು ಬೆಂಗಳೂರಿನಲ್ಲಿ, ಒಬ್ಬರು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಕೆಲಸ ಸೇರ್ಕೋತಾರೆ, ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಎಂದೂ ಕೂಡ ಅಪ್ಪನ ಆಸ್ತಿ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಅಪ್ಪನ ಜೀವನ ಶೈಲಿ ಹೇಗೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ಮಧ್ಯದಲ್ಲಿ ತಲೆ ಹಾಕಿಲ್ಲ. ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಅವ್ರಿಗೇನಾಗತ್ತೆ, ಕಾಲಾಂತರದಲ್ಲಿ ಮರೆಗುಳಿತನ ಶುರುವಾಗತ್ತೆ, ದೈಹಿಕವಾಗಿ ಬಳಲ್ತಾರೆ. ಯಾರಿಗಾದರೂ ಆಗುವಂಥದ್ದು. 94 ವರ್ಷ ಅಂದರೆ ಸುಮ್ಮನೆ ಆಲೋಚನೆ ಮಾಡಿ, 60-70ಕ್ಕೆ ಎಕ್ಸ್ಪೈರಿ ಡೇಟು ಅಂತ ಹೇಳುವಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಅಂಥದ್ರಲ್ಲಿ ಒಬ್ಬ ವ್ಯಕ್ತಿ 94 ವರ್ಷಗಳ ಕಾಲ ತನಗೆ ಹೇಗೆ ಬೇಕೋ ಹಾಗೇ ಜೀವನ ಮಾಡಿದರು ಅಂದರೆ, ಅದೇ ಶಿಸ್ತನ್ನು ರೂಢಿಸ್ಕೊಂಡಿದ್ರು ಅಂದರೆ ಅವರ ಬದುಕಿನ ಗತಿ ಹೇಗಿತ್ತು ಆಲೋಚನೆ ಮಾಡಿ, ಮತ್ತು ಅವರ ದೈಹಿಕವಾಗಿ ಆಗುವಂಥ ನ್ಯೂನತೆಗಳನ್ನು ಅರ್ಥ ಮಾಡ್ಕೋಬೇಕು. ಕಿವಿ ಮಂದ ಆಗ್ತದೆ, ಜೀರ್ಣಶಕ್ತಿ ಕಡಿಮೆ ಆಗ್ತದೆ, ನಡಿಲಿಕ್ಕಾಗೋದಿಲ್ಲ, ಜೋಲಿ ಹೋಗ್ತದೆ, ಆಮೇಲೆ ವರ್ಟಿಗೋ ಅನ್ನೋದು ಶುರುವಾಗ್ತದೆ, ಮರುಗುಳಿತನ ಶುರುವಾಗ್ತದೆ, ಕೈ ಕಾಲುಗಳು ನಡಗ್ಲಿಕ್ಕೆ ಶುರುವಾಗ್ತದೆ. ಇವೆಲ್ಲವೂ ಅವ್ರಿಗೂ ಆಗಿದೆ. ಅವರೇನು ದೇವರಲ್ವಲ್ಲ. ದೊಡ್ಡ ಸಾಹಿತಿ ಇರ್ಬೋದು, ದೊಡ್ಡ ಸಾಹಿತಿ ಉಳಿದ ಸಮಸ್ಯೆ ಬರಬಾರ್ದು ಅಂತೇನಿಲ್ವಲ್ಲ. ಡಾಕ್ಟ್ರ್ ಕಾಯಿಲೆ ಬರಬಾರ್ದು ಅಂತ ಎಲ್ಲಿದ್ದಾರೆ ಸ್ವಾಮಿ? ಅವ್ರಿಗೂ ಅಸಿಡಿಟಿ ಆಗುತ್ತೆ. ಡಾಕ್ಟ್ರಿಗೆ ನಿಮ್ಗೆ ಗೊತ್ತಿರೋಂಥ ಡಾಕ್ಟ್ರ್ ಹತ್ರ ಕೇಳಿ, ಅಸಿಡಿಟಿಗೆ ಯಾವ ಔಷಧಿ ಅಂತ ಡಾಕ್ಟ್ರ್ ಕೇಳ್ರಿ. ನಾನು ಇಂಥ ಟ್ಯಾಬ್ಲೆಟ್ ತೊಗೋತೇನೆ, ನೀವು ಅದನ್ನ ತೊಗೊಳ್ರಿ, ಇದ್ದದ್ರಲ್ಲಿ ಸ್ವಲ್ಪ ವಾಸಿ ಅಂತ ಡಾಕ್ಟ್ರ್ ಹೇಳ್ತಾನೆ. ಅಂದರೆ ಯಾರನ್ನೂ ಬಿಡಲಾರ್ದಂಥ ಬದುಕು ಇದು. ಅದು ಸರಸ್ವತಿ ಪುತ್ರ ಇರ್ಬೋದು, ಸರಸ್ವತಿ ಸಮ್ಮಾನ್ ಇರ್ಬೋದು, ಪದ್ಮಭೂಷಣ ಇರ್ಬೋದು, ವೈದ್ಯರತ್ನ ಇರ್ಬೋದು, ಯಾರೇ ಇರ್ಬೋದು. ಹಾಗೆ ಇವ್ರಿಗೂ ಆಗಿತ್ತು. ಇವ್ರಿಗಾದಂಥ ಸಂದರ್ಭದಲ್ಲಿ ಇವ್ರಿಗೆ ಸಹಾಯಕರನ್ನ ಇಟ್ಕೊಂಡಿದ್ರು, ಸಹಾಯಕಿಯನ್ನು ಇಟ್ಕೊಂಡಿದ್ರು. ಅವ್ಯವಹಾರಗಳಾದಂಥ ಸಂದರ್ಭದಲ್ಲಿ ಬ್ಯಾಂಕಿನಿಂದ ಮಾಹಿತಿ ಬಂತು. ಮಾಹಿತಿ ಬಂದಾಗ ವ್ಯವಹಾರ ಮಾಡೋದು ಬೇಡ ನೀವು, ಯಾಕಂದರೆ ನೀವು ಮಾಡಲಿಕ್ಕಾಗೋದಿಲ್ಲ, ನೀವು ನೋಡೋದಿಲ್ಲ, ನಿಮಗೆ ನೆನಪಿರೋದಿಲ್ಲ, ನಿಮ್ಗೆ ಅಕ್ಷರಗಳು ಕಾಣೋದಿಲ್ಲ. ಇದನ್ನ ದುರುಪಯೋಗ ಪಡಿಸ್ಕೊಂಡು ಯಾರೇ ದುಡ್ಡನ್ನು ದೋಚ್ಕೊಂಡು ಹೋಗ್ತಾರೆ. ಇದಕ್ಕೆ ಆಸ್ಪದ ಕೊಡೋದು ಬೇಡ ಅಂತ ಮನೆಯವರು ಒಂದು ಸ್ವಲ್ಪ ಕಟ್ಟುಪಾಡುಗಳನ್ನ ಹಾಕುವ ಪ್ರಯತ್ನ ಮಾಡ್ತಾರೆ. ಏನು ರೂಮಲ್ಲಿ ಕೂಡ ಹಾಕಲ್ಲ. ಬೆಳಗ್ಗೆ ಯಥಾ ಪ್ರಕಾರ ವಾಕಿಂಗ್ ಹೋಗ್ತಾ ಇರ್ತಾರೆ, ಬೇಕಾದಂಥವ್ರು ಬಂದವ್ರ ಜೊತೆ ಮಾತುಕತೆ ನಡೆಸ್ತಾ ಇರ್ತಾರೆ, ಸಂದರ್ಶನಗಳನ್ನ ಕೊಡ್ತಾ ಇರ್ತಾರೆ.
ಇಷ್ಟ ಬಂದಾಗ ಹುಬ್ಳಿ ಧಾರವಾಡಕ್ಕೆ ಹೋಗ್ತಾರೆ, ಇಷ್ಟ ಬಂದಾಗ ಲಖನೌಗೆ ಹೋಗ್ತಾರೆ. ಪ್ರಧಾನ್ ಗುರುದತ್ ಅವ್ರ ಜೊತೆ ಹೋಗಿ ಯೋಗಿ ಆದಿತ್ಯನಾಥನ ಭೇಟಿಯಾಗಿ ಬರ್ತಾರೆ. ಯಾವ ಕಾರ್ಯಕ್ರಮವನ್ನು ತಪ್ಪಿಸೋದಿಲ್ಲ. ತಮಗೆ ಹೇಗೆ ಬೇಕೋ ಹಾಗೇ ಬದುಕಿದ್ದಾರೆ, ಅವ್ರಿಗೆ ಯಾರೂ ಅಡ್ಡಿ ಆಗಲಿಲ್ಲ. ಆದರೆ ಯಾವಾಗ ಸಣ್ಣ ಪುಟ್ಟ ಕಡಿವಾಣ ಹಾಕಲಾಯಿತು, ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ಈ ದಿಗ್ಬಂಧನ ಬೇಡ ಅನ್ನಿಸ್ತದೆ. ಯಾರೋ ಒಬ್ಬ ಲೇಖಕಿ ಭಾಳ ನಾನು ಚೆನ್ನಾಗಿ ನೋಡ್ಕೋತಾರೆ ಅಂತ ಒಂದು ಭ್ರಮೆಯಲ್ಲಿ ಬಿಟ್ಟು ಹೊರಟು ಹೋಗ್ತಾರೆ. ಅದು ಒಂದೇ ಕಾರಣಕ್ಕೆ ಮಕ್ಕಳು ಸರಿ ಇಲ್ಲ, ಮಕ್ಕಳು ತಂದೆ ತಾಯಿಯನ್ನು ನೋಡ್ಕೊಳ್ಳಿಲ್ಲ, ತಂದೆಯನ್ನು ನೋಡ್ಕೊಳ್ಳಿಲ್ಲ ಅಂದರೆ ಎಷ್ಟು ಮಟ್ಟಿಗೆ ಸರಿ. ಯಾವಾಗ ಹೀಗೆ ಹೋಗ್ಬಿಡ್ತಾರೋ ಆ ಆತಂಕಕ್ಕೊಳಗಾದಂಥ ಕುಟುಂಬಸ್ಥರು ಹುಡುಕೊಂಡವ್ರು ಎಲ್ಲಿದ್ದಾರೆ ಅಂತ ಹೋಗ್ತಾರೆ. ಹೋದಾಗ ಯಾವ ರೀತಿ ಮಾತನಾಡಬೇಕು ಒಬ್ಬ ತಂದೆ ಆ ರೀತಿ ಮಾತನಾಡಲಾರದೆ ಗದರಿ ಬೈದು ಕಳಿಸ್ತಾರೆ. ನಾನು ಹೇಳಿದೆ, ನಾನೇನಾದರೂ ಆ ಮಕ್ಕಳ ಸ್ಥಾನದಲ್ಲಿದ್ದರೆ ನನ್ನ ತಂದೆ ಆ ರೀತಿ ತಾಯಿಯನ್ನು ಏಕಾಂಗಿತನದಲ್ಲಿ ಬಿಟ್ಟು ಹೇಳದೆ ಕೇಳದೆ ವೃದ್ಧಾಪ್ಯದಲ್ಲಿ ಬಿಟ್ಟು ಹೋಗಿದರೆ ಎಳ್ಕೊಂಡು ಬಂದು ನಮ್ಮ ತಾಯಿ ಜೊತೆ ಇರು ಅಂತ ಹೇಳ್ತಿದ್ದೆ. ಯಾಕೆಂದರೆ ತಾಯಿಗೆ ಸಿಗಬೇಕಾದ ಎಲ್ಲ ಹಕ್ಕುಗಳು ಸಿಗಬೇಕಾಗಿತ್ತು. ಆಕೆ ತನ್ನ ಧ್ವನಿಯನ್ನು ಎತ್ತಲಿಲ್ಲ ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ, ಆಕೆ ಪುಣ್ಯಕೋಟಿ ಒಂದು ಗೋವು ಅನ್ನುವಂಥ ಕಾರಣಕ್ಕೋಸ್ಕರ ಆಕೆಯ ಅಭಿಲಾಷೆಗಳೇನು, ಆಕೆಯ ಹಿತಾಸಕ್ತಿಗಳೇನು, ಆಕೆಯ ಕನಸುಗಳೇನು, ಆಕೆಯ ಬಯಕೆಗಳನ್ನು ಅಂತ ಯಾವುದು ಕೇಳೇ ಇಲ್ಲ. ಇಡೀ ಜೀವನ ಕೇಳಿಲ್ಲ, ಹೋಗಲಿ ಕೊನೆಗಾಲದಲ್ಲಿ ಆದರೂ ಕೇಳಬೇಕಾಗಿತ್ತು. ಅವಾಗ ಕೇಳದೆ ಬಿಟ್ಟು ಹೊರಟೋಗ್ತೀರಿ. 8 ತಿಂಗಳು ಅಂದರೆ ಫೆಬ್ರವರಿ 9ಕ್ಕೆ ಹೋಗಿರೋದು, ಬಂದದ್ದು ವಾಪಸ್ ಪಾರ್ಥಿವ ಶರೀರವಾಗಿ. ತಾಯಿಯ ಸ್ಥಿತಿ ಹೇಗಿರುತ್ತೆ ಯೋಚನೆ ಮಾಡಿ. ಎಂದೂ ಗಂಡನ ಹೆಸರನ್ನು ಎಲ್ಲಿಯೂ ಬಳಸ್ಕೊಳ್ಳಿಲ್ಲ. ಒಂದು ಹೋಟೆಲ್ನಲ್ಲಿ ಊಟಕ್ಕೆ ಹೋಗ್ತಾರೆ ಕುಂದಾಪುರದ ಹತ್ರ. ಹೋದಾಗ ಹೋಟೆಲ್ನವನು ಬಿಲ್ ತೊಗೊಳ್ಳೋದಿಲ್ಲ. ಪಕ್ಕದಲ್ಲಿರೋರು ಹೇಳ್ತಾರೆ ಬಿಲ್ ತೊಗೊಂಡಿಲ್ಲ ಅಂತ. ಯಾಕೆ? ನನ್ನ ಗಂಡನ ಹೆಸರು ಹೇಳಿದರೆ ಅವರಿಗೆ ಆ ರೀತಿ ಎಲ್ಲಿಯೂ ನನ್ನ ಗಂಡನ ಹೆಸರನ್ನು ಹೇಳಿ ವಶೀಲಿ ಬಾಜಿ ಮಾಡಬೇಡಿ ಅಂತ ಹೇಳ್ತಾರೆ. ವೈಯಕ್ತಿಕ ಹಾಗೆ ನೋಡಿದರೆ ಆಕೆ ಭೈರಪ್ಪನವ್ರ ಹೆಸರು ಹೇಳಿರೋದಿಲ್ಲ ಅಲ್ಲಿ. ಬೇರೆ ಕಾರಣದಿಂದಾಗಿ ಹೋಟೆಲ್ನವ್ರು ಬಿಲ್ ತೆಗೆದುಕೊಂಡಿರೋದಿಲ್ಲ. ಆದರೆ ತಾಯಿಯ ಸ್ವಾಭಿಮಾನ ಹೇಗಿತ್ತು ಅಂದರೆ ಸರಸ್ವತಮ್ಮನವ್ರದ್ದು, ಭೈರಪ್ಪನವರ ಹೆಸರನ್ನು ಹೇಳಿ ನಾವು ಎಲ್ಲಿಯೂ ಉಚಿತವಾದಂಥದ್ದು ಇಂದ ಸೇವೆಯನ್ನು ಪಡಿಬಾರ್ದು, ಆ ಪ್ರತಿಷ್ಠೆಯನ್ನು ಬಳಸ್ಕೋಬಾರ್ದು ಅಂತ ಜೀವನ ಮಾಡಿದಂಥ ಉದಾತ್ತವಾದಂಥ ವ್ಯಕ್ತಿತ್ವ. ಆಕೆಯ ನೋವಿಗೆ ಹಾಗಾದರೆ ಬೆಲೆಯೇ ಇಲ್ವಾ? ಮಕ್ಕಳು ಜೀವಮಾನ ಪರ್ಯಂತ ತಂದೆ ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಜೀವನದ ಎಲ್ಲ ಧಡಕಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಎಲ್ಲಿಯೂ ಕೂಡ ಅಪ್ಪನನ್ನು ಜರಿಯಲಿಲ್ಲ. ಲಾಸ್ಟಿಗೆ ಕೊನೆಗೆ ಅವರಿಗೆ ಕಳಂಕ ಹೊರಿಸಿ ಮಕ್ಕಳು ಅಪ್ಪನನ್ನೇ ನೋಡ್ಕೊಳ್ಳಿಲ್ಲ ಅಂತ ಎಲ್ಲ ಹೇಳುವ ಸ್ಥಿತಿ ಬಂದರೆ ಮಕ್ಕಳು ಯಾವ ಯಾತನೆಯನ್ನು, ಯಾವ ವೇದನೆಯನ್ನು ಅನುಭವಿಸಿರ್ಬೋದು. ಕೊನೆಗೆ ಹೇಳ್ತಾರೆ, ಮರಣದ ನಂತರ ನಡೆಯುವಂಥ ಅಪರಕರ್ಮಗಳನ್ನು ಮಕ್ಕಳು ಮಾಡಬಾರ್ದು. ಹೆಸರು ಬೇರೆ ಅದರಲ್ಲಿ, ಉದಯಶಂಕರ್ ರವಿಶಂಕರ್ ಅವ್ರು ಮಾಡಬಾರ್ದು. ಏನು ಪಾಪ ಮಾಡಿದ್ರಿ ಅವರಿಬ್ಬರು? ಏನಾರು ತಪ್ಪು ಮಾಡಿದ್ರ? ಏನಾರು ಅಪ್ಪಗೆ ಕಪಾಳಕ್ಕೆ ಹೊಡೆದಿದ್ರ? ಅಪ್ಪನ ಮನೆ ಬಿಟ್ಟು ಹೊರಗೆ ಹಾಕಿದ್ರ? ಅಪ್ಪನ ನೋಡ್ಕೊಳ್ಳಲ್ಲ ಅಂತ ಹೇಳಿದ್ರ? ಅಪ್ಪನ ಆಸ್ತಿ ಲೂಟಿ ಮಾಡಿದ್ರ? ಅಪ್ಪನಿಗೆ ಏನಾದರೂ ತೊಂದರೆ ಮಾಡಿದ್ರ? ಏನೂ ಮಾಡಿರಲಿಲ್ಲ. ಬಾಯಿ ಬಿಟ್ಟು ಮಾತಾಡಲಿಲ್ಲ ಅನ್ನೋದೇ ಅಪರಾಧ. ಆದರೆ ಹೋಗಿ ಕರೆದ್ರೂ ಬರಲಿಲ್ಲ, ಹೋಗಿ ಕೈಕಾಲು ಹಿಡ್ಕೊಂಡು ಬನ್ನಿ ಕೂತ್ಕೊಳ್ಳಿ ಅಂದರೆ ಬರಲಿಲ್ಲ. ನನಗಿಷ್ಟ ಬಂದಲ್ಲಿ ಇರ್ತೀನಿ ಅಂತ ಹೇಳಿದ್ದಕ್ಕೆ ಬಿಟ್ಟು ಕೊಟ್ಟು ಅವರ ಜೀವನವನ್ನು ಮಾಡಲಿ ಅಂತ ನೋಡಿಕೊಂಡು ಬಂದಂಥ ಮಕ್ಕಳಿಗೆ ಕೊನೆಗೆ ಇಂಥದ್ದೊಂದು ಕಳಂಕನ ಹೊರಿಸಿಬಿಟ್ರೆ ಹೆಂಗಿರುತ್ತೆ ಹೇಳಿ ಸ್ವಾಮಿ. ಮೊದಲನೇದಾಗಿ ಒಬ್ಬ ವ್ಯಕ್ತಿ ತನ್ನ ಜೀವ ಹೋದ್ಮೇಲೆ, ಒಂದು ವ್ಯಕ್ತಿ ಇದ್ದವನು ಬಾಡಿ ಆದ ತಕ್ಷಣ ಅದನ್ನು ಯಾರು ಸುಟ್ಟರು ಯಾರು ಹೋಗಿದ್ರು ಅದಕ್ಕೇನು ಅರ್ಥ ಇರೋದಿಲ್ಲ. ನಮ್ಮ ಮಮಕಾರ ಎಲ್ಲಿಯವರೆಗೂ ಜೀವ ಇರೋವರೆಗೂ. ಯಾವತ್ತೂ ನಮ್ಮ ಉಸಿರು ಹೊರಟು ಹೋಗುತ್ತೆ, ಅದನ್ನು ಸುಟ್ಟರು ಹುಗಿದ್ರು ಅದಕ್ಕೇನೂ ಅರ್ಥ ಇರೋದಿಲ್ಲ. ಯಾರು ಸುಟ್ಟರು ಯಾರು ಹೋಗಿದ್ರು, ಯಾರು ಹೆಣವನ್ನು ಹೊತ್ಕೊಂಡು ಹೋದರು, ಯಾರು 13ನೇ ದಿವಸದ ಕಾರ್ಯ ಮಾಡಿದರು, ಯಾರು 3ನೇ ದಿವಸ ಅಸ್ಥಿ ಸಂಚಯ ಮಾಡಿದರು, ಅದರಿಂದ ಏನಾದರೂ ವ್ಯತ್ಯಾಸ ಆಗತ್ತನ್ರಿ? ಏನೂ ಆಗೋದಿಲ್ಲ. ಆದರೆ ಹೋಗುವಾಗ ನೋವನ್ನು ಕೊಟ್ಟು ಹೋಗೋದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗೆ ತುಂಬ ಕಾಡಿದಂಥ ವಿಚಾರ. ನಾನು ಯಾಕೆ ಒತ್ತಿದ್ನೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ, ಇಡೀ ಮೀಡಿಯಾ ಇರ್ಬೋದು, ಇಡೀ ಪತ್ರಕರ್ತರ ವಲಯ ಇರ್ಬೋದು, ಅಲ್ಲಿ ಬಂದಂಥ ಜನ ಇರ್ಬೋದು, ಎಲ್ಲರ ಚರ್ಚೆ ಏನು ಅಂದರೆ ಅಂತಿಮ ಕ್ರಿಯೆಯನ್ನು ಯಾರು ನೆರವೇರಿಸ್ತಾರೆ? ಎಂಥ ವಿಚಿತ್ರವಾದ ಜಗತ್ತು ನೋಡಿ. ಒಂದು ಉದಾತ್ತ ಜೀವ ಹೊರಟೋಗಿದೆ, ಅದಕ್ಕೆ ಗೌರವಯುತವಾಗಿ ಯಾರೋ ಒಬ್ಬರು ಅದನ್ನು ಅಂತಿಮ ಕ್ರಿಯೆಯನ್ನು ಮಾಡ್ತಾರೆ, ಯಾರೋ ಚಿತೆಯ ಸ್ಪರ್ಶ ಮಾಡ್ತಾರೆ. ಇವರೇ ಮಾಡಬೇಕು. ಒಬ್ಬ ಲೇಖಕಿ ಎಷ್ಟು ವರ್ಷ ಲೇಖಕಿಯ ಅವರ ಜೊತೆ ಸಾಂಗತ್ಯ ಎಷ್ಟು ವರ್ಷದ್ದು? ಆಕೆಯ ಕೊಡುಗೆ ಏನು ಕುಟುಂಬದಲ್ಲಿ? ಯಾವ ಕಷ್ಟ ಸುಖಗಳಿಗೆ ಜೊತೆ ನಿಂತದ್ದು? ಏನಿದೆ ಅವ್ರದ್ದು ಹಿಂದುಗಡೆ ಹಿನ್ನೆಲೆ ಏನು? ಅಂಥ ಮಗಳ ರೀತಿ ಜೀವನ ಮಾಡುವಂಥದ್ದು ಯಾವ ತ್ಯಾಗವನ್ನು ಅವ್ರ ಜೀವನದಲ್ಲಿ ಮಾಡಿದ್ದಾರೆ? ಸರಸ್ವತಮ್ಮನವರ ರೀತಿಯ ತ್ಯಾಗ ಮಾಡಿದಾರಾ? ಉದಯಶಂಕರ್ ರವಿಶಂಕರ್ ರೀತಿಯ ರಕ್ತವನ್ನು ಹಂಚಿಕೊಂಡಿದ್ದಾರೆ? ಏನಿದೆ? ನಿನ್ನೆ ಮೊನ್ನೆ ಬಂದವರು ಮನೆಯ ಅತಿಥಿ ಆಗಲಾರದೆ ಮನೆಯ ಮಾಲೀಕರಾಗಿ ಬಿಟ್ಟರೆ ಏನು ವ್ಯವಸ್ಥೆ ಅಂತ ಭಾಳ ಬೇಸರ ಆದಂಥ ಸಂಗತಿ. ಆದರೆ ಕೊನೆಗೆ ಸಮಾಧಾನ ಆಗಿದ್ದೇನೆಂದರೆ, ಅದೇ ರವಿಶಂಕರ್ ಭಾರತೀಯ ಸಂಪ್ರದಾಯ, ಬ್ರಾಹ್ಮಣ ಸಂಪ್ರದಾಯ, ಹೊಯ್ಸಳ ಕರ್ನಾಟಕ ರೀತಿಯಲ್ಲಿ ಎಲ್ಲ ವಿಧಿವಿಧಾನಗಳನ್ನು ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ನೆರವೇರಿಸಿದರು.
ಅಲ್ಲಿಗೆ ಒಂದು ಸಮಾಧಾನ ನನಗಾಯಿತು. ದೊಡ್ಡವರ ವಿಷಯದಲ್ಲಿ ಮಾತನಾಡಬಾರ್ದು, ಆದರೆ ಮಾತನಾಡದೇ ಇರುವುದು ಕೂಡ ಅಪರಾಧ. ನಾನು ಯಾವತ್ತೂ ಅದನ್ನು ನಂಬ್ಕೊಂಡು ಬಂದವನು. ಮತ್ತೆ ಸೋಮವಾರ ಹೊಸ ಸಂಚಿಕೆಯೊಂದಿಗೆ ಬರ್ತೇನೆ. ನಮಸ್ಕಾರ.